ಎಲ್ಲರಿಗೂ ನಮಸ್ಕಾರ. ಅಧ್ಯಯನ ಕೌಶಲ್ಯಗಳು. ಈಗಾಗಲೇ ನಾವು ಅಧ್ಯಯನ ಕೌಶಲ್ಯಗಳು ಭಾಗ 1 ಅನ್ನುವಂಥ ವಿಡಿಯೋ ಕ್ಲಿಪ್ನಲ್ಲಿ ಅವಲೋಕನ ಕೌಶಲ್ಯಗಳು ಹಾಗೂ ಓದುವ ಕೌಶಲ್ಯಗಳ ಕುರಿತು ವಿವರವಾಗಿ ಚರ್ಚೆ ಮಾಡಲಾಗಿದೆ. ಇನ್ನು ಅವಲೋಕನ ಕೌಶಲ್ಯಗಳು, ಓದುವ ಕೌಶಲ್ಯಗಳ ಆದ ನಂತರ ಅಧ್ಯಯನ ಕೌಶಲ್ಯಗಳಲ್ಲಿ ಬರುವಂತಹ ಮುಂದಿನ ಕೆಲವು ಕೌಶಲ್ಯಗಳ ಬಗ್ಗೆ ಈ ಅಧ್ಯಯನ ಕೌಶಲ್ಯಗಳು ಭಾಗ 2ರಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ ಚರ್ಚೆ ಮಾಡ್ತಾ ಇದ್ದೇನೆ. ಈ ಅಧ್ಯಯನ ಕೌಶಲ್ಯದ ಮುಂದುವರಿದ ಭಾಗವಾದ 3ನೇ ಕೌಶಲ್ಯ ಏನು ಅಂತಂದರೆ ಕೇಳುವ ಕೌಶಲ್ಯ. ಎ ಗುಡ್ ಸ್ಪೀಕರ್ ಶುಡ್ ಬಿ ಎ ಗುಡ್ ಲಿಸ್ನರ್ ಫಸ್ಟ್. ಒಬ್ಬ ಒಳ್ಳೆಯ ಮಾತುಗಾರನಾಗಬೇಕು ಅಂತಂದರೆ ಅವನು ಮೊದಲು ಒಳ್ಳೆಯ ಕೇಳುಗನಾಗಿರಬೇಕು. ಅವನು ಒಳ್ಳೆಯ ಕೇಳುಗನಾದಾಗ ಮಾತ್ರ ಅವನು ಒಳ್ಳೆಯ ಮಾತುಗಾರನಾಗಲಿಕ್ಕೆ ಸಾಧ್ಯ. ಯಾಕಂತಂದರೆ ಇಲ್ಲಿ ಕೇಳುವಿಕೆ ಅನ್ನೋದು ಬಹಳಷ್ಟು ಪ್ರಮುಖವಾಗಿರ್ತಾ ಇದೆ. ಕೇಳುವುದನ್ನು ನಾವು ಮೊದಲು ಕಲಿಬೇಕು, ಅದು ಬಹಳಷ್ಟು ಪ್ರಮುಖ. ಇವತ್ತು ಒಬ್ಬ ವ್ಯಕ್ತಿ ಬಹಳಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾನೆ, ಅವನ ಮಾತುಗಳನ್ನು ಕೇಳಬೇಕು ಅಂತ ಅನಿಸ್ತಾ ಇದೆ ಅಂತಂದರೆ ಅವನು ಮೊದಲೊಬ್ಬ ಉತ್ತಮ ಕೇಳುಗನಾಗಿರ್ತಾನೆ. ಅವನು ಇನ್ನೊಬ್ಬರ ಮಾತುಗಳನ್ನು ಕೇಳಿದಾಗ ಮಾತ್ರ ಅವನಿಗೆ ಮಾತನಾಡಲಿಕ್ಕೆ ಬರ್ತಾ ಇದೆ. ಹಾಗೆ ನಾವು ಮಾತನಾಡಲಿಕ್ಕೆ ಹೋದರೆ ಅದೇನೋ ಮಾತಿಗೆ ಯಾವುದೇ ರೀತಿಯಾದ ಅರ್ಥ ಇರಂಗಿಲ್ಲ. ಅದೇ ರೀತಿಯಾಗಿ ನಮ್ಮ ಮಾತಿಗೆ ಅರ್ಥ ಬರಬೇಕು ಅಂತಂದರೆ ನಾವೇನು ಮಾಡಬೇಕು? ಮೊದಲು ಒಳ್ಳೆಯ ಕೇಳುಗರಾಗಬೇಕು. ಫಸ್ಟ್ ವಿ ಬಿಕಮ್ ಎ ಗುಡ್ ಲಿಸನರ್. ಆಫ್ಟರ್ ವರ್ಡ್ಸ್ ವಿ ಗೋ ಟು ಟಾಕ್. ಇಲ್ಲಿ ಮುಖ್ಯವಾಗಿ ನಾವು ಕೇಳುವ ಕೌಶಲ್ಯ ಅನ್ನೋದ್ರ ಕುರಿತಾಗಿ ವಿಚಾರ ಮಾಡಬೇಕಾಗಿದೆ. ಕೌಶಲ್ಯ ಅಂತಂದ್ರೆ ಏನು? ಕೇಳುವುದರಲ್ಲಿಯೂ ಕೌಶಲ್ಯ ಇದೆನಾ? ಕೇಳುವುದರಲ್ಲಿ ಯಾವ ರೀತಿಯಾದ ಕೌಶಲ್ಯ ಇದೆ, ಯಾವ ಕೌಶಲ್ಯವನ್ನು ನಾವು ಅಳವಡಿಸ್ಕೋಬೇಕು ಅನ್ನೋದು ಕೂಡ ಬಹಳಷ್ಟು ಪ್ರಮುಖವಾಗಿರ್ತದೆ. ಅಂದರೆ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ನಾನು ಈಗಾಗಲೇ ಮೊದಲನೇ ಭಾಗದಲ್ಲಿ ಹೇಳಿದ್ದೀನಿ, ಕೌಶಲ್ಯಗಳಿರಬೇಕು ಅಂತ. ಆ ಕೌಶಲ್ಯಗಳಿಂದ ನಮ್ಮ ಕೆಲಸಗಳೇನಾಗ್ತಾ ಇದಾವೆ ಅಂತಂದರೆ ಯಶಸ್ವಿ ಆಗ್ತಾ ಇದ್ದಾವೆ. ಅದೇ ರೀತಿಯಾಗಿ ಕೇಳುವುದಕ್ಕೂ ಕೌಶಲ್ಯ ಇರಬೇಕು. ಹಾಗಾದರೆ ಏನು ಕೇಳುವ ಕೌಶಲ್ಯ? ಇಲ್ಲಿ ಕೇಳುವ ಕೌಶಲ್ಯ ಅಂತಂದ್ರೆ ಏನು ಅಂತಂದರೆ ನಮಗೆ ಅಗತ್ಯವಿರುವುದನ್ನು ಮಾತ್ರ ಕೇಳುವುದು. ಅದು ನಮಗೇನಾಗಬೇಕು ಅಂತಂದರೆ ಪ್ರಯೋಜನ ನೀಡ್ತಾ ಇರಬೇಕು. ನಾವು ಕೇಳುವುದರಿಂದ ಏನಾದರೂ ಪ್ರಯೋಜನವನ್ನು ಪಡಿತಾ ಇರಬೇಕು. ಯಾಕಂತಂದರೆ ನಾವು ಏನನ್ನಾದರೂ ಕೇಳಲಿಕ್ಕೆ ನಮಗೆ ಸಮಯವನ್ನು ವ್ಯಯ ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಏಕಾಗ್ರತೆಯನ್ನು ನಮ್ಮ ಮನಸ್ಸನ್ನಲ್ಲಿ ಕೇಂದ್ರೀಕರಿಸ್ತಾ ಇದ್ದೀವಿ. ಈ ರೀತಿ ನಾವು ಮಾಡಬೇಕಾದಾಗ ಅದರಿಂದ ಮುಂದೆ ನಮಗೆ ಉಪಯೋಗ ಆಗಿರಬೇಕು. ಆ ನಿಟ್ಟಿನಲ್ಲಿ ನಾವು ಕೇಳುವಿಕೆ ಇದ್ದರೆ ಅದು ಕೌಶಲ್ಯ ಭರಿತ ಕೇಳುವಿಕೆ ಅಂತ ನಾವು ಹೇಳ್ತೀವಿ. ಅಂದರೆ ಕೌಶಲ್ಯ ಭರಿತ ಕೇಳುವಿಕೆ ಯಾವಾಗ ಆಗ್ತದೆ ಅಂತಂದರೆ ನಮ್ಮ ಕೇಳುವಿಕೆಯಲ್ಲಿ ಏನಿರಬೇಕು? ನಿರ್ದಿಷ್ಟ ಉದ್ದೇಶ ಇರಬೇಕು. ಹಾಗೆ ಕೇಳ್ತೀನಿ ಅಂತಂದರೆ ಸಿಕ್ಕದ್ದನ್ನು ಕೇಳೋದಲ್ಲ, ಏನನ್ನಾದರೂ ಕೇಳೋದಲ್ಲ. ಇಲ್ಲಿ ಕೇಳುವಿಕೆಯಲ್ಲಿ 2 ರೀತಿಯಾಗಿ ನಾವು ವಿಚಾರ ಮಾಡ್ಬೋದು. ಏನು ಅಂತಂದರೆ ಒಂದು ಈ ನಮ್ಮ ಮನಸ್ಸು ಏನು ಮಾಡ್ತಾ ಇದೆ ಅಂತಂದರೆ ಒಳ್ಳೆಯದನ್ನು ಕೇಳ್ತಾ ಇದೆ, ಕೆಟ್ಟದ್ದನ್ನು ಕೇಳ್ತಾ ಇದೆ. ಈಗ ನಮಗೆ ಕೌಶಲ್ಯವನ್ನು ಅಳವಡಿಸ್ಕೊಂಡು ಕೇಳುವುದು ಅಂತಂದರೆ ನಮಗೆ ಏನು ಬೇಕು ಅದನ್ನು ಮಾತ್ರ ಕೇಳಬೇಕು. ಎರಡನ್ನೂ ಕೇಳಬೇಕು. ಇಲ್ಲಿ 2 ಅವಶ್ಯಕತೆ ಇರ್ತದೆ. ಅನಿವಾರ್ಯ ಸಂದರ್ಭಗಳಲ್ಲಿ ಕೆಟ್ಟ ವಿಚಾರಗಳನ್ನು ಕೇಳಬೇಕಾಗ್ತಾ ಇದೆ. ಆದರೆ ಅವುಗಳ ಅಳವಡಿಕೆ, ಅವುಗಳನ್ನು ಎಷ್ಟರ ಮಟ್ಟಿಗೆ ನಾವು ಸ್ವೀಕಾರ ಮಾಡಬೇಕು ಅನ್ನೋದು ಕೂಡ ಬಹಳಷ್ಟು ಪ್ರಮುಖವಾಗಿರ್ತದೆ. ಆ ನಿರ್ಧಾರವನ್ನು ನಾವು ಮಾಡಬೇಕಾಗುವಂಥದ್ದು. ಇಲ್ಲಿ ಕೇಳುವ ಕೌಶಲ್ಯ ಏನಾಗ್ತಾ ಇದೆ? ಕೇಳುವ ಕೌಶಲ್ಯದಿಂದ ಅಂತಂದರೆ ನಾವು ಸಾಕಷ್ಟು ಸಮಯವನ್ನು ಏನು ಮಾಡ್ತಾ ಇದ್ದೀವಿ ಇಲ್ಲೇ ಕಳೀತಾ ಇರೋದ್ರಿಂದ ಆ ಸಮಯದ ಸದುಪಯೋಗ ಆಗಬೇಕು ಅಂತಂದರೆ ನಮಗೆ ಅಗತ್ಯವಾಗಿರೋ ವಿಷಯಗಳನ್ನು ಕೇಳಬೇಕು. ನೋಡ್ರಿ, ನಾವು ಉಪನ್ಯಾಸ ಮಾಡ್ತಿರ್ತೀವಿ, ಹೇಳ್ತಿರ್ತೀವಿ. ಎಲ್ಲವನ್ನೂ ನೀವು ಒಂದು ತಾಸುಗಟ್ಟಲೆ ಕೂತು ನಾವು ಹೇಳುವಂಥ ಎಲ್ಲ ಉಪನ್ಯಾಸವನ್ನು ಕೇಳ್ತೀವಿ. ಅದರಲ್ಲಿ ಕೆಲವೊಂದಷ್ಟು ಎಲ್ಲ ವಿಷಯಗಳನ್ನು ನೆನಪಿಟ್ಕೋಬೇಕಂತಿಲ್ಲ. ನಮಗೆ ಅಧ್ಯಯನಕ್ಕೆ ಯಾವ ಪೂರಕ ಆಗಿರ್ತಾವೋ, ನಮ್ಮ ಅಧ್ಯಯನಕ್ಕೆ ಯಾವ ಅವಶ್ಯಕವಾಗಿರ್ತಾವೋ ಅವುಗಳನ್ನು ನೆನಪಿನಲ್ಲಿಟ್ಟುಕೊಂಡ್ರೆ ಸಾಕು. ಅಂದರೆ ಇದರ ಅರ್ಥ ಏನು ಅಂತಂದರೆ ಪ್ರಯೋಜನ. ಅಂದರೆ ಕೌಶಲ್ಯ ಹೆಂಗಿರ್ತದ ನೋಡ್ರಿ. ಇಲ್ಲಿ ಕೌಶಲ್ಯ ಹೆಂಗಿರ್ತದ ಅಂತಂದರೆ ನಾವು ಒಂದು ಪ್ರತಿನಿತ್ಯ ತರಗತಿಗಳಿಗೆ ಅಟೆಂಡ್ ಆಗ್ತಾ ಇರ್ತೀವಿ. ಆ ತರಗತಿಗಳಲ್ಲಿ ಪ್ರತಿನಿತ್ಯ 4 ರಿಂದ 5 ತರಗತಿಗಳನ್ನು ನಾವು ಕೂಡ್ತೀವಿ. ಆ 5 ತರಗತಿಗಳಲ್ಲಿ ಉಪನ್ಯಾಸಕರು ಬೇರೆ ಬೇರೆ ವಿಷಯಗಳನ್ನು ಹೇಳಿರ್ತಾರೆ. ಆ ವಿಷಯಗಳನ್ನು ನಾವೆಲ್ಲರೂ ಕೇಳಿರ್ತೀವಿ, ಇಲ್ಲೇ ಕೇಳುಗರಾಗಿರ್ತೀವಿ. ನಾವು ವಿದ್ಯಾರ್ಥಿಗಳಂತಂದಾಗ ಕೇಳುಗರಾಗಿರ್ತೀವಿ. ಆ ವಿಷಯ ಎಲ್ಲವನ್ನೂ ಕೇಳಿ ಎಲ್ಲವನ್ನೂ ಒಂದಿಷ್ಟು ಬಿಡಲಾರ್ದೇ ಮನಸ್ಸಿನಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇದೆನಾ? ಇಲ್ಲ, ಅದು ಸಾಧ್ಯ ಆಗೋದಿಲ್ಲ. ಸಾಧ್ಯ ಮಾಡ್ಕೊಳ್ಳಿಕ್ಕೆ ಹೋಗ್ಬಾರ್ದು.
ಯಾಕಂದರೆ ನಮಗೆ ಅವಶ್ಯಕವಿರುವಂಥ ವಿಷಯಗಳನ್ನು ತಿಳ್ಕೊಂಡ್ಬಿಟ್ರೆ ಸಾಕು. ನಾನೀಗೇನು ಅಭ್ಯಾಸ ಮಾಡ್ತಾ ಇದ್ದೀನಿ, ಪರೀಕ್ಷೆ ಬರಿತಾ ಇದ್ದೀನಿ, ನನ್ನ ಪಠ್ಯಕ್ರಮ ಏನು, ಅದಕ್ಕೆ ಸಂಬಂಧಪಟ್ಟಂಥ ವಿಷಯ ಏನು, ನಾನು ಮುಂದೆ ಲೈಫ್ ಏನು, ನನ್ನ ಫ್ಯೂಚರ್ ಏನು, ಯಾವುದ್ರ ಬಗ್ಗೆ ನನಗೆ ಆಸಕ್ತಿ ಇದೆ ಅಂದರೆ ಇಲ್ಲಿ ತರಗತಿಗಳಲ್ಲಿ ಬೋಧಿಸುವಂಥ ವಿಷಯಗಳಲ್ಲಿ ನನಗೆ ಅನ್ವಯವಾಗುವಂಥ ವಿಷಯಗಳನ್ನು ನಾನು ಹಿಡ್ಕೋಬೇಕು. ಒಂದು ಪಠ್ಯಕ್ರಮ, ಮತ್ತೊಂದು ಜೀವನ. ಪಠ್ಯಕ್ರಮ ಮತ್ತು ಜೀವನವನ್ನು ಆಧರಿಸಿ ವಿಭಿನ್ನ ವ್ಯಕ್ತಿಗಳಿಗೆ ಬೇರೆ ಬೇರೆ ರೀತಿಯಾದ ಅವಶ್ಯಕತೆಗಳಿರ್ತವೆ. ಅವರ ಅವಶ್ಯಕತೆಗಳಿಗೆ ಅನುಗುಣವಾಗಿ ಅವರ ಬೋಧನೆಯಲ್ಲಿ ಅಥವಾ ಅವರ ಹೇಳುವಿಕೆಯಲ್ಲಿ ಏನಾದರೂ ಬಂತು ಅಂತಂದರೆ ಅದನ್ನು ನಾವು ಕೇಳಿಸ್ಕೊಂಡು ನಮ್ಮ ಮನಸ್ಸಿನ ಆಳಕ್ಕೆ ಇಳಿಸ್ಬೋದು. ಅದು ಏನಾಗ್ತಾ ಇದೆ ಅಂತಂದರೆ ಜಾಗೃತವಾಗಿ ನಮಗೆ ಅವಶ್ಯಕವಿದ್ದಾಗ ನೆನಪಿಗೆ ಬರುವಂಥ ಒಂದು ವ್ಯವಸ್ಥೆ ಆಗ್ತಾ ಇದೆ. ಹಾಗಾದರೆ ಕೇಳುವಾಗ ನಾವೇನು ಮಾಡಬೇಕು, ಯಾವ ರೀತಿ ಕೇಳಿದರೆ ಅದು ನಮಗೆ ಪ್ರಯೋಜನವನ್ನು ನೀಡ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕು. ಏನು ಅಂತಂದರೆ ನಾವು ಇನ್ನೊಬ್ಬರ ಜೊತೆ ಮಾತನಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡ್ತಿರ್ತೀವಿ, ಯಾವುದನ್ನು ಹೇಳಬೇಕು ಯಾವುದನ್ನು ಹೇಳಬಾರ್ದು ಅಂತೇಳಿ. ಅದೇ ರೀತಿಯಾಗಿ ಕೇಳುವಾಗೂ ಕೂಡ ಎಚ್ಚರವನ್ನು ವಹಿಸ್ಕೊಳ್ಬೇಕಾಗ್ತದೆ. ಇನ್ನೊಂದು ಹೇಳಬೇಕು ಅಂತಂದರೆ ಕೇಳುವಿಕೆಯಲ್ಲಿ ಉದ್ದೇಶ ಇರಬೇಕು. ನಾನು ಕೇಳಬೇಕಂತ ಕೇಳಬೇಕು. ಯಾವ ವ್ಯಕ್ತಿ ಹೇಳ್ತಿರ್ತಾನ ಆ ವ್ಯಕ್ತಿಯ ಬಗ್ಗೆ ಅನಾದರಣ ಭಾವನೆ ನಿಮ್ಮಲ್ಲಿರಬಾರ್ದು. ಆ ವ್ಯಕ್ತಿ ಏನೇ ಇರುವಲ್ಲ, ಅವನು ಹೇಳುವಂಥ ವಿಷಯವನ್ನು ಮಾತ್ರ ನಾನು ಕೇಳಬೇಕು. ಯಾಕಂತಂದರೆ ಆ ವಿಷಯದಲ್ಲಿ ಏನೋ ನನಗೆ ಸಿಗ್ತಾ ಇದೆ, ಅದನ್ನು ಕೇಳಬೇಕು. ಆ ಉದ್ದೇಶ ಇಟ್ಕೊಂಡು ನೀವು ಕೇಳಿದ್ದೇ ಆದರೆ ನಿಮ್ಮ ಕೇಳುವಿಕೆ ಯಶಸ್ವಿ ಆಗ್ತದೆ. ಇಲ್ಲ ಅಂತಂದರೆ ನಿಮ್ಮ ಕೇಳುವಿಕೆ ಏನಾಗ್ತಾ ಇದೆ ಅಂತಂದರೆ ದಾರಿ ತಪ್ಪಿಸ್ತಾ ಇದೆ. ಯಾಕಂತಂದರೆ ನಾವಿಲ್ಲಿ ವ್ಯಕ್ತಿಯನ್ನು ನೋಡ್ತಾ ಇದ್ವಿ, ಅವನಲ್ಲಿರ್ತಕ್ಕಂಥ ವಿಷಯಗಳನ್ನು ನೋಡ್ತಾ ಇಲ್ಲ. ವ್ಯಕ್ತಿ ಭಾವನೆ ಅಥವಾ ಅವನಲ್ಲಿರ್ತಕ್ಕಂಥ ಅನಾದರಣ ಭಾವನೆಯನ್ನು ನೀವು ಇಟ್ಕೊಂಡ್ರಿ ಅಂತಂದರೆ ಆ ವಿಷಯವನ್ನು ನೀವು ಸಮಗ್ರವಾಗಿ ಏಕಾಗ್ರ ಚಿತ್ತತೆಯಿಂದ ಕೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಕೇಳುವಾಗ ಈ ರೀತಿಯಾದ ಎಚ್ಚರಿಕೆಗಳನ್ನು ನಾವೇನು ಮಾಡಬೇಕು, ವಹಿಸಬೇಕು. ಮತ್ತು ಅದೇ ರೀತಿ ಏನಿರಬೇಕು ಅಂತಂದರೆ ಕೇಳುವ ವಿಷಯದ ಮೇಲೆ ನಮಗೆ ಆಸಕ್ತಿ ಇರಬೇಕು. ಕೇಳುವ ವಿಷಯದ ಮೇಲೆ ಬಹಳಷ್ಟು ಆಸಕ್ತಿ ಇರಬೇಕು. ಯಾವ ರೀತಿ ಆಸಕ್ತಿ ಇರಬೇಕು ಅಂತಂದರೆ ಅವ್ರು ಕೇಳಿ ಆದಮೇಲೆ ನಾನು ಏನಾದರೂ ಪ್ರತಿಕ್ರಿಯೆ ಕೊಡಬೇಕು ಅನ್ನೋಷ್ಟರ ಮಟ್ಟಿಗೆ ನಾವು ಕೂತು ಕೇಳ್ತಿರ್ಬೇಕು. ಹಾಗೆಯೇ ಕೇಳುವ ವಿಷಯದಿಂದ ನಮಗೆ ಸಾಕಷ್ಟು ಪ್ರಯೋಜನ ಸಿಗಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಆ ರೀತಿ ಅದು ಇರಬೇಕು. ಕೇಳುವಾಗ ವಿಷಯ ಸ್ಪಷ್ಟೀಕರಣ ಪಡಿಬೇಕು. ಕೇಳುವಾಗ ಏನೋ ನಮಗೆ ಸಂದೇಹಗಳು ಬರ್ತವೆ, ಗೊಂದಲಗಳು ಬರ್ತವೆ, ತಿಳಿದಿರಂಗಿಲ್ಲ. ಅವಾಗ ನಾವೇನು ಮಾಡ್ಬೇಕು, ಅದನ್ನು ಸ್ಪಷ್ಟೀಕರಣ ಪಡಿಬೇಕು. ಸ್ಪಷ್ಟೀಕರಣ ಪಡಿಲಾರ್ದ ಮುಂದೆ ಹೋದ್ವಿ ಅಂತಂದರೆ ಅದು ನಮಗೆ ಯಾವಾಗಲೂ ಏನಾಗಿರ್ತದೆ ಅಂತಂದರೆ ಗೊಂದಲದ ಗೂಡಾಗಿಯೇ ಇರ್ತಾ ಇದೆ. ಅದಕ್ಕಾಗಿ ಸ್ಪಷ್ಟೀಕರಣ ಅನ್ನೋದು ಬಹಳಷ್ಟು ಪ್ರಮುಖವಾಗಿರ್ತದೆ. ಆನಂತರ ನೀವು ಕೇಳುವಾಗ ಕೆಲವೊಂದು ಧ್ವನಿಗೆ ಸಂಬಂಧಪಟ್ಟಂಥ ಉಪಕರಣಗಳನ್ನು ಅಳವಡಿಸ್ಕೊಳ್ಳೋದು ಸೂಕ್ತ. ಯಾಕಂತಂದರೆ ಕೆಲವೊಬ್ಬರಿಗೆ ಏನಿರ್ತದೆ ಅಂತಂದರೆ ಭಾಳಷ್ಟು ಜೋರಾಗಿ ಹೇಳಿದ್ರೆ ಏನೋ ಒಂದು ಕರ್ಕಶ ಧ್ವನಿಯಿಂದ ಏನಾಗ್ತೈತಿ, ತಲೆ ಚಿಟ್ಟಿಡಿದಂಗೆ ಆಗ್ತಿರ್ತೈತಿ, ತಲೆ ನೋವು ಆಗ್ತಿರ್ತೈತಿ. ಅವಾಗ ನಾವು ಏನು ಮಾಡಬೇಕು, ಅದರಿಂದ ರಕ್ಷಿಸಿಕೊಳ್ಳಿಕ್ಕೆ ಒಂದು ಉಪಕರಣಗಳನ್ನು ಬಳಸ್ಕೋಬೋದು. ಇನ್ನು ಕೆಲವ್ರಿಗೆ ಏನಾಗಿರೋದು ಸರಿಯಾಗಿ ಕೇಳಿಸ್ತಿರಂಗಿಲ್ಲ, ಅಂದರೆ ಅವ್ರದ್ದು ಏನಿರ್ತದೆ ಕಿವಿ ಪ್ರಾಬ್ಲಮ್ ಇರ್ತದೆ. ಅವಾಗ ನಾವೇನು ಮಾಡಬೇಕು ಅಂತಂದರೆ ಕೇಳಿಸ್ಲಿಕ್ಕೆ ಸೂಕ್ತವಾಗುವ ರೀತಿಯ ಉಪಕರಣಗಳನ್ನು ಅಳವಡಿಸ್ಕೊಂಡು ಕೇಳುವಂಥವ್ರು ಆಗಬೇಕು. ಆನಂತರ ನಮ್ಮ ವೈಯಕ್ತಿಕ ವ್ಯಕ್ತಿತ್ವಕ್ಕೆ ಧಕ್ಕೆ ಬರುವಂತಹ ವಿಷಯಗಳಿದ್ರೆ ಅವುಗಳನ್ನು ಕೇಳಲಿಕ್ಕೆ ಹೋಗಬಾರ್ದು. ವೈಯಕ್ತಿಕ ವ್ಯಕ್ತಿತ್ವಕ್ಕೆ ಧಕ್ಕೆ ಬರುವಂಥ ವಿಷಯಗಳನ್ನೇ ಯಾವಾಗಲೂ ಕೇಳಲಿಕ್ಕೆ ಹೋಗಬಾರ್ದು. ಒಂದು ವೇಳೆ ಕೇಳಿದರೂ ಕೂಡ ಅವುಗಳ ಅವಶ್ಯಕತೆಗೆ ಅನುಗುಣವಾಗಿ ಸತ್ಯಾಸತ್ಯತೆಯನ್ನು ಪರಿಗಣಿಸಿ ಅವುಗಳ ಬಗ್ಗೆ ಪ್ರತಿಕ್ರಿಯೆ ಕೊಡಬೇಕೇ ಹೊರತು ಇಲ್ಲದಂದರೆ ಏನಿರಬೇಕು ಅಂತಂದರೆ ಶಾಂತವಾಗಿರುವಂಥದ್ದು ಬಹಳಷ್ಟು ಸೂಕ್ತ. ಇವಿಷ್ಟು ಏನು ಅಂತಂದರೆ ಕೇಳುವಿಕೆಗೆ ಸಂಬಂಧಪಟ್ಟಂಥ ಕೌಶಲ್ಯಗಳು. ಇನ್ನು ನೆನಪಿನ ಕೌಶಲ್ಯಗಳು, ಇದು ಬಹಳಷ್ಟು ಪ್ರಮುಖ ನೋಡ್ರಿ, ಭಾಳ ಮುಖ್ಯ. ನಮ್ಮ ವಿದ್ಯಾರ್ಥಿನಿಯರಿಗೆ ಪರೀಕ್ಷೆ ಸಮೀಪ ಬಂತು ಅಂತಂದರೆ ಇದು ಬಹಳಷ್ಟು ಅವಶ್ಯಕವಾಗ್ತದೆ. ಏನ್ರಿ ಓದಿದ್ದ ನೆನಪುಳಿವಂತು, ಎಷ್ಟು ಓದ್ತೀವಿ ಖರೆ ಓದಿದ್ದ ನೆನಪುಳಿವಂತು. ಭಾಳ ಓದ್ತೀವಿ ರೀ, ಭಾಳ ಕುರುಡ್ತೀವಿ, ಓದ್ತೀವಿ, ಆದ್ರೆ ಓದಿದ್ದು ನೆನಪುಳಿಯಂಗಿಲ್ಲ. ಭಾಳಷ್ಟು ಕೆಲವು ವಿದ್ಯಾರ್ಥಿಗಳು ನನ್ನ ಕಡೆ ಬಂದಿರ್ತಾರೆ, ಹೇಳ್ತಿರ್ತಾರೆ, ಸರ್ ಓದ್ತೀನಿ ರೀ ನೆನಪು ಉಳಿಯಂಗಿಲ್ಲ ರೀ, ಅದಕ್ಕೆ ನನ್ನ ಪರ್ಸೆಂಟೇಜ್ ಕಡಿಮೆ ಆಗ್ತದೆ ರೀ. ಓದಿದ್ದು ನೆನಪು ಉಳಿಬೇಕು ಅಂತಂದರೆ ಅದಕ್ಕೆ ಕೆಲವೊಂದು ಏನಿರ್ತಾವೆ ಅಂತಂದರೆ ಕೌಶಲ್ಯಗಳಿರ್ತವೆ. ಆ ಕೌಶಲ್ಯಗಳನ್ನು ಅಳವಡಿಸ್ಕೊಂಡು ನಾವು ಕೇಳಿದಾಗ ಮಾತ್ರ ಏನಾಗ್ತದೆ, ಅದು ನೆನಪಿನಲ್ಲಿ ಉಳಿತದೆ. ಈ ಒಟ್ಟು ಒಂದು ನಮ್ಮ ಜೀವಮಂಡಲದಲ್ಲಿ ಇತರ ಜೀವಿಗಳಿಗೆ ಹೋಲಿಸಿದರೆ ಮಾನವನಿಗೆ ಅತ್ಯಂತ ಉಪಯುಕ್ತವಾದ ನೆನಪಿನ ಶಕ್ತಿಯನ್ನು ಆ ಭಗವಂತ ಕರುಣಿಸಿದ್ದಾನೆ. ಆ ಉಪಯುಕ್ತವಾದ ಶಕ್ತಿಯನ್ನು ಬಳಸ್ಕೊಂಡು ನಾವೇನು ಮಾಡಬೇಕು ಅಂತಂದರೆ ನೆನಪನ್ನು ಇಟ್ಕೋಬೇಕು. ನೆನಪಿನಲ್ಲಿ ಇಟ್ಟುಕೊಳ್ಳೋದ್ರಲ್ಲೂ ಎರಡು ವಿಧಗಳು ಬರ್ತವೆ. ಒಂದು ಕೆಟ್ಟ ವಿಚಾರಗಳು, ಇನ್ನೊಂದು ಒಳ್ಳೆಯ ವಿಚಾರಗಳು. ಒಳ್ಳೆಯ ವಿಚಾರಗಳನ್ನು ನೆನಪಿನಲ್ಲಿ ಇಟ್ಕೊಂಡ್ರಿ ಅಂತಂದರೆ
ಯಾವಾಗಲಾದರೂ ನೆನಪು ಮಾಡ್ಕೊಂಡು ಏನು ಮಾಡ್ಬೋದು, ಖುಷಿ ಪಡ್ಬೋದು, ಅವುಗಳನ್ನು ಅನುಭವಿಸ್ಬೋದು. ಕೆಟ್ಟ ವಿಚಾರಗಳನ್ನು ನೆನಪು ಪಟ್ಕೊಂಡ್ರೆ ಅದೇನಾಗ್ತದೆ ಅಂತಂದರೆ ಮುಂದೆ ಆ ರೀತಿ ಕೆಟ್ಟ ಕೆಲಸಗಳನ್ನು ಮಾಡಲಾರ್ದಂಗೆ ನಮ್ಮನ್ನು ಎಚ್ಚರಿಕೆ ವಹಿಸ್ತದೆ. ಅಂದರೆ ಅದು ಬೇಕು, ಅದು ಬೇಕು. ಇಲ್ಲೇ ನಮಗೆ ಒಂದೇ ಬೇಕಾಗಿಲ್ಲ, ಎರಡೂ ಬೇಕು. ಕೆಟ್ಟ ಆಲೋಚನೆ ವಿಚಾರಗಳು ಬೇಕು, ಒಳ್ಳೆಯ ನೆನಪುಗಳು ಬೇಕು. ಯಾಕಂತಂದರೆ ಕೆಟ್ಟ ನೆನಪುಗಳಿಂದ ನಾವೇನು ಮಾಡಿರ್ತೀವಿ ಅಂತಂದರೆ ಪಾಠ ಕಲ್ತಿರ್ತೀವಿ. ಆ ಒಂದು ಕ್ರಿಯೆ ನಮ್ಮಿಂದ ಮುಂದೆ ಜರಗಬಾರ್ದು ಅನ್ನಾಗ ಅದು ನೆನಪಿನಲ್ಲಿರ್ತದೆ. ಆ ಮನಸ್ಸಾದ್ರೆ ಆ ರೀತಿ ಮಾಡ್ಕೊಂಡಿರ್ತದೆ. ಅದನ್ನು ಯಾರೂ ಮಾಡಬೇಕಾಗಿಲ್ಲ, ನಿಸರ್ಗ ಅದು. ಆ ನಿಸರ್ಗದತ್ತವಾಗಿ ನಮಗೇನಾಗಿರ್ತದೆ, ಮನಸ್ಸಿನಲ್ಲಿ ಆ ರೀತಿ ಆಗಿರ್ತದೆ. ಆ ರೀತಿ ನಾವು ಮಾಡಬೇಕಾಗ್ತದೆ. ಅದು ನೆನಪಿನ ಕೌಶಲ್ಯ. ಈ ನೆನಪಿನ ಕೌಶಲ್ಯ ಅಂತಂದ್ರೆ ಏನು ಅಂತಂದರೆ, ನಾವು ಯಾವುದನ್ನು ಕೇಳಬೇಕು, ಯಾವುದನ್ನು ಕೇಳಬಾರ್ದು ಅನ್ನೋದು ನಿರ್ಧರಿಸೋದೇ ನೆನಪಿನ ಕೌಶಲ್ಯ ಆಗಿರ್ತದೆ. ಅಂದರೆ ಹಂಗೆ ಎಲ್ಲನೂ ಕೇಳೋದು, ಎಲ್ಲನೂ ನೆನಪಿನಲ್ಲಿ ಇಟ್ಕೊಳ್ಳೋದು ಸಾಧ್ಯ ಇಲ್ಲ. ನೆನಪಿನಲ್ಲಿ ಯಾವುದನ್ನು ಇಟ್ಕೋಬೇಕು ಅಂತಂದರೆ, ಯಾವುದನ್ನು ಕೇಳಬೇಕು, ಯಾವುದನ್ನು ನೆನಪಿನಲ್ಲಿ ಇಟ್ಕೋಬೇಕು, ಯಾವುದನ್ನು ನೆನಪಿನಲ್ಲಿ ಇಟ್ಕೋಬಾರ್ದು ಅನ್ನೋದನ್ನು ನಿರ್ಧಾರ ಮಾಡಿ ವಿವೇಚನೆಯಿಂದ ಆಲೋಚನೆ ಮಾಡಿ ನಾವು ನೆನಪಿನಲ್ಲಿ ಇಟ್ಕೋಬೇಕು. ಯಾಕಂತಂದರೆ ಅದಕ್ಕೂ ಒಂದು ಲಿಮಿಟ್ ಇರ್ತೈತೆ. ನೆನಪಿನಲ್ಲಿ ಇಟ್ಕೊಳಕ್ಕೂ ಲಿಮಿಟ್ ಇರ್ತೈತೆ. ಮತ್ತು ನಿಮಗೆ ಖುಷಿಯಿಂದ ಒಳ್ಳೆಯ ವಿಚಾರಗಳಿದ್ವು ಅಂತಂದರೆ ನೀವು ಹೇಳೋದು ಬೇಡ, ನೆನಪಿನಲ್ಲಿ ಉಳಿತಾವೆ. ನಿಮಗೆ ಭವಿಷ್ಯಕ್ಕೆ ಅವಶ್ಯಕತೆ ಇದ್ವು ಅಂತಂದರೆ ಅವು ಕೆಟ್ಟ ವಿಚಾರಗಳಾಗಿರಲಿ, ಒಳ್ಳೆಯ ಆಲೋಚನೆಗಳಾಗಿರಲಿ, ಕೆಟ್ಟ ಕ್ರಿಯೆಗಳಾಗಿರಲಿ, ಒಳ್ಳೆಯ ಘಟನೆಗಳಾಗಿರಲಿ, ನಿಮಗೆ ಯಾವಾಗಲೂ ಏನಿರ್ತಾವೆ ಅಂತಂದರೆ ನಿಮ್ಮ ಸ್ಮೃತಿ ಪಟಲದಲ್ಲಿ ನೆನಪಿನಲ್ಲಿ ಉಳಿದಿರ್ತವೆ. ಅದು ಇಲ್ಲಿ ನಾವು ಗಮನಿಸಬೇಕು. ಇನ್ನೊಂದು ಏನು ಅಂತಂದರೆ, ಈ ನೆನಪಿನ ಶಕ್ತಿಯನ್ನು ಯಾವ ರೀತಿ ನಾವು ಪಡ್ಕೋಬೇಕು, ನೆನಪಿನ ಶಕ್ತಿಯನ್ನು ಅಥವಾ ನೆನಪನ್ನು ಯಾವ ರೀತಿ ಜಾಗೃತಗೊಳಿಸ್ಕೋಬೇಕು, ಯಾವ ರೀತಿ ನಮ್ಮ ನೆನಪಿನ ಶಕ್ತಿಯನ್ನು ಹೆಚ್ಚಿಸ್ಕೋಬೇಕು ಅನ್ನಲಿಕ್ಕೆ ಕೆಲವೊಂದಿಷ್ಟು ವಿಚಾರಗಳನ್ನು ನಾನು ಮುಂದೆ ವ್ಯಕ್ತಪಡಿಸ್ತೀನಿ. ಇಲ್ಲಿ ಏನು ಅಂತಂದರೆ, ನಾವು ನೋಡಿದ್ದನ್ನು ಮೊದಲು ಸೆರೆ ಹಿಡಿಬೇಕು. ಸೆರೆ ಹಿಡಿಯುವಂಥ ಕೆಲಸ. ಏನು ಓದ್ತಾ ಇದ್ದೀವಿ, ಏನು ನೋಡ್ತಾ ಇದ್ದೀವಿ, ಏನು ಕೇಳ್ತಾ ಇದ್ದೀವಿ, ನಮ್ಮ ಮುಂದೆ ಏನು ನಡೀತಾ ಇದೆ, ಅದು ನಮಗೆ ಅವಶ್ಯಕತೆನಾ? ಹಾಗಿದ್ರೆ ಅದನ್ನೇನು ಮಾಡಬೇಕು ಅಂದರೆ ಸೆರೆ ಹಿಡಿಬೇಕು. ಈಗ ನೋಡ್ರಿ, ಏನೋ ಒಂದು ಸಿಚುವೇಶನ್, ಯಾವುದೋ ಒಂದು ನಿಸರ್ಗದಲ್ಲಿ ಏನೋ ಒಂದು ಒಳ್ಳೆ ಬ್ಯೂಟಿಫುಲ್ ಸೀನ್ರಿ ನಮಗೆ ಕಾಣ್ತದೆ, ಒಂದು ಒಳ್ಳೆ ಬ್ಯೂಟಿಫುಲ್ ಫ್ಲವರ್ ಕಾಣ್ತದೆ. ಅವಾಗ ನಾವೇನು ಮಾಡ್ತೀವಿ ರೀ, ಇಮಿಡಿಯೇಟ್ ನಮ್ಮ ಮೊಬೈಲ್ ತೆಗೆದು ಅದನ್ನು ಕ್ಯಾಪ್ಚರ್ ಮಾಡ್ಕೋತೀವಿ. ಅಂದ್ರೆ ಇಲ್ಲೇ ಯಾವುದೇ ಒಂದು ವಿಷಯ ನಾವು ಏನು ಮಾಡ್ಕೋಬೇಕು ಅಂತಂದರೆ ಮೊದಲು ಅದನ್ನು ಕ್ಯಾಪ್ಚರ್ ಮಾಡ್ಕೋಬೇಕು. ಏನೈತೆ ಅದರೊಳಗೆ ಅದನ್ನು ಕ್ಯಾಪ್ಚರ್ ಮಾಡ್ಕೋಬೇಕು. ಆನಂತರ ನಮಗೆ ಬೇಕಾದದನ್ನು ಮಾತ್ರ ಏನು ಮಾಡ್ಬೇಕು, ಅದರೊಳಗೆ ಸ್ಮೃತಿ ಪಟಲ್ ಕಳಿಸ್ಬೇಕು, ಬೇಡವಾದದನ್ನು ಡಿಲೀಟ್ ಮಾಡಬೇಕು ಅನ್ನುವಂಥದ್ದನ್ನು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ಹೋಲಿಕೆ. ನಾವೀಗ ಪ್ರತ್ಯಕ್ಷವಾಗಿ ಏನು ಕಾಣ್ತೀವಿ ಅದೇ ರಿಲೇಟೆಡ್ ಪೂರ್ವಾನುಭವ ನಮಗಿರ್ತವೆ. ಈ ಮೊದಲ ಆ ವಿಷಯದ ಬಗ್ಗೆ ನಾವೇನು ಮಾಡಿರ್ತೀವಿ ಅಂತಂದರೆ ಕೆಲವು ವಿಚಾರಗಳನ್ನು ತಿಳ್ಕೊಂಡಿರ್ತೀವಿ, ಪೂರ್ವಾನುಭವ ಅದು ನಮಗಿರ್ತವೆ. ಅವುಗಳನ್ನು ಹೋಲಿಕೆ ಮಾಡ್ಕೊಂಡು ನೋಡ್ಬೇಕು. ಪ್ರತ್ಯಕ್ಷ ಅನುಭವದೊಂದಿಗೆ ಅವುಗಳನ್ನು ಹೋಲಿಕೆ ಮಾಡ್ಕೊಂಡು ನೋಡ್ಬೇಕು. ಆ ಹೋಲಿಕೆ ಆಯಿತು ಅಂತಂದರೆ ಅದು ಮತ್ತಷ್ಟು ನಮ್ಮ ಮನಸ್ಸಿನಲ್ಲಿ ಏನಾಗ್ತದೆ ಅಂತಂದರೆ ಜಾಗೃತವಾಗಿರ್ತದೆ. ಆ ನಂತರ ಇನ್ನೊಂದು ಏನು ಅಂತಂದರೆ ಸಮತೋಲನ. ಇಲ್ಲಿ ನೆನಪಿನಲ್ಲಿ ಇಟ್ಕೋಬೇಕಾದಾಗ ವಿಷಯಗಳೇನಾಗ್ತವೆ ಅಂತಂದರೆ, ಒಂದು ಒಳ್ಳೆಯ ವಿಚಾರಗಳಿರ್ಬೋದು ಅಥವಾ ಕೆಟ್ಟ ವಿಚಾರಗಳಿರ್ಬೋದು, ಒಳ್ಳೆಯ ಘಟನೆ ಇರ್ಬೋದು, ಕೆಟ್ಟ ಘಟನೆ ಇರ್ಬೋದು, ಯಾವೇ ಇರಲಿ ಇಲ್ಲಿ ಸಮತೋಲನ ಮಾಡೋದು ಬಹಳಷ್ಟು ಪ್ರಮುಖವಾಗಿರ್ತೈತಿ. ಎರಡನ್ನೂ ಮೇಳೈಸ್ಕೊಂಡು ಎರಡನ್ನೂ ಸಮತೋಲನದಿಂದ ನಾವು ಸ್ವೀಕಾರ ಮಾಡಿದರೆ ಅದು ನಮಗೆ ಅನುಕೂಲ ಆಗ್ತಾ ಇದೆ. ಮನನ. ನಾವು ಓದಿದ್ದನ್ನು, ಕೇಳಿದ್ದನ್ನು, ನೋಡಿದ್ದನ್ನು, ನಮ್ಮ ಮುಂದೆ ನಡೆದದ್ದನ್ನು ನಾವೇನು ಮಾಡ್ಕೋಬೇಕು, ಸ್ಮೃತಿ ಪಟಲದಲ್ಲಿ ಜಾಸ್ತಿ ಉಳಿಬೇಕು ಅಂತಂದರೆ ಮನನ ಮಾಡ್ಕೋಬೇಕು. ಅದು ನಮಗೆ ಅವಶ್ಯಕತೆ ಇತ್ತು ಅಂದರೆ ಮನನ ಮಾಡಬೇಕು. ಯಾವಾಗಲಾದರೂ ಫ್ರೀ ಆಗಿ ಹೋಗ್ತಿರ್ತೀವಿ, ಅದನ್ನು ಪುನರ್ ಮನನ ಮಾಡಬೇಕು. ಮನನ ಮಾಡೋದರಿಂದ ಆ ವಿಷಯ ಏನಾಗ್ತೈತೆ, ಪ್ರತಿಪಟಲದಲ್ಲಿ ಜಾಸ್ತಿ ಉಳಿತೈತೆ. ಅವಾಗ ನೆನಪಿನ ಶಕ್ತಿ ನಮ್ದು ಹೆಚ್ಚಾಗ್ತದೆ. ಅದೇ ರೀತಿ ಸಂಬಂಧ ಕಲ್ಪಿಸುವಿಕೆ. ಒಂದಕ್ಕೊಂದು ಇಂಟರ್ಲಿಂಕ್ ಇರ್ತಾವೆ ವಿಷಯಗಳು, ಒಂದಕ್ಕೊಂದು ಇಂಟರ್ಲಿಂಕ್ ಇರ್ತಾವೆ. ನೀವು ಆಲ್ರೆಡಿ ಕೆಲವೊಂದು ವಿಷಯಗಳನ್ನು ತಿಳ್ಕೊಂಡಿರ್ತೀರಿ, ಪ್ರತ್ಯಕ್ಷ ಅನುಭವದ ಮೂಲಕ ಕೆಲವೊಂದು ವಿಷಯಗಳನ್ನು ಕಾಣ್ತೀರಿ. ಅವೆರಡರ ನಡುವೆ ಏನು ಹೋಲಿಕೆ ಐತಿ, ಅದರ ನಡುವೆ ಏನು ಸಂಬಂಧ ಐತಿ, ರಿಲೇಟ್ ಕೊಟ್ರಿ ಅಂತಂದರೆ ಅದು ನಿಮ್ಮ ಸ್ಮೃತಿ ಒಳಗೆ ಜಾಗೃತವಾಗಿ ಇರ್ತಾ ಇದೆ. ಅದೇ ರೀತಿ ಪುನರ್ ಪಡೆಯುವುದು ಅಂತ ಹೇಳ್ತಾರೆ. ಪುನರ್ ಪಡೆಯುವುದು ಅಂತಂದರೆ ಏನು? ಪುನರ್ ಪಡೆಯುವುದು ಇಲ್ಲಿ ವಿಷಯವನ್ನು ಏನು ಮಾಡ್ಬೇಕು ಅಂತಂದರೆ ಪುನರ್ ಅದನ್ನು ಕೆಲವೊಂದಿಷ್ಟು ನೆನಪಿನಲ್ಲಿ ತೊಂದರೆ ಆಯಿತು ಅಂತಂದರೆ ಪುನರ್ ಓದಿ ಮತ್ತು ನೋಡಿ ಅಥವಾ ತಿಳ್ಕೋಬೇಕು. ಅದನ್ನು ಆ ವಿಷಯವನ್ನು ನೆನಪಿಗೆ ತಂದ್ಕೋಬೇಕು. ಅದೇ ಪುನರ್ ಪಡೆಯುವುದು. ಅದನ್ನು ನೆನಪು ಮಾಡ್ಕೊಂಡು ಏನು ಮಾಡೋದು ಅಂತಂದರೆ ಮತ್ತೆ ಪಡೆಯೋದಕ್ಕೆ, ಅದಕ್ಕೆ ನಾವೇನ್ತೀವಿ ಪುನರ್ ಪಡೆಯುವುದು ಅಂತ ಕರಿತಾ ಇದ್ದೀವಿ. ಒಟ್ಟಾರೆಯಾಗಿ ಈ ನೆನಪಿನ ಶಕ್ತಿ ಜಾಗೃತ ಆಗಬೇಕಂತಂದರೆ ನಮ್ಮ ಆರೋಗ್ಯ ಇರಬೇಕು. ನಮ್ಮ ದೇಹ ಮತ್ತು ಮನಸ್ಸು ಹಾಗೂ ನಮ್ಮ ಸುತ್ತಮುತ್ತಲಿನ ಪರಿಸರ ಆರೋಗ್ಯದಿಂದ ಕೂಡಿರಬೇಕು. ಅಂದಾಗ ಮಾತ್ರ ನೆನಪಿನ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಅದೇ ರೀತಿ ಅಭಿವ್ಯಕ್ತಿ ಕೌಶಲ್ಯ. ಅಭಿವ್ಯಕ್ತಿ ಕೌಶಲ್ಯ ಅಂತಂದರೆ ಏನು? ಅಭಿವ್ಯಕ್ತಿ ಯಾವುದು ಅಭಿವ್ಯಕ್ತಿ ಕೌಶಲ್ಯ ಅನ್ನೋದನ್ನು ನಾವಿಲ್ಲಿ
ನೋಡೋಣ. ಪ್ರೆಸೆಂಟೇಷನ್ ಸ್ಕಿಲ್ಸ್ ಅಂತ ನಾವು ಹೇಳ್ತೀವಿ ಇಂಗ್ಲೀಷ್ನೊಳಗೆ, ಪ್ರೆಸೆಂಟೇಷನ್ ಸ್ಕಿಲ್ಸ್. ಈಗ ನಾವು ಓದಿದ್ದನ್ನು, ನಾವು ನೋಡಿದ್ದನ್ನು, ಕೇಳಿದ್ದನ್ನು ಯಾರ್ದೋ ಮುಂದೆ ಹೇಳಬೇಕು, ಯಾರಿಗೋ ಮಾತಾಡಬೇಕು, ಅಥವಾ ಅದನ್ನು ಏನು ಮಾಡಬೇಕು, ಬರೀಬೇಕು. ಈಗ ನಾವು ವಿದ್ಯಾರ್ಥಿಗಳಾಗಿದ್ದರೆ ಸೆಮಿಸ್ಟರ್ ಪೂರ್ತಿ ಏನು ಮಾಡ್ತೀವಿ, ವಿಷಯಗಳನ್ನು ಕೇಳ್ತೀವಿ, ನಮ್ಮ ಪಠ್ಯಕ್ರಮ ಪ್ರಕಾರ ವಿಷಯಗಳನ್ನು ಕೇಳ್ತೀವಿ, ಟೆಸ್ಟ್ ಬರೀತೀವಿ, ಇದು ಮಾಡ್ತೀವಿ. ಕೇಳಿದ ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಂಡಂಥ ವಿಷಯವನ್ನು ಏನು ಮಾಡಬೇಕು, ಇಲ್ಲಿ ಪ್ರೆಸೆಂಟೇಷನ್ ಮಾಡಬೇಕು. ಅದು ಸೆಮಿನಾರ್ಗಳ ಮೂಲಕ ಮಾಡಿದರೆ ಹೇಳಬೇಕಾಗ್ತದೆ, ಪರೀಕ್ಷೆಗಳ ಮೂಲಕ ಅಂತಂದರೆ ಬರೀಬೇಕಾಗ್ತದೆ. ಅಂದರೆ ಇಲ್ಲಿ ಅಭಿವ್ಯಕ್ತಿ ಕೌಶಲ್ಯಗಳು ಕೂಡ ಬಹಳಷ್ಟು ಪ್ರಮುಖ. ಅಂದರೆ ವಿಷಯಗಳನ್ನು ಯಾವ ರೀತಿ ಮಂಡನೆ ಮಾಡಬೇಕು, ಯಾವ ರೀತಿ ನಾವು ಹೇಳಿದರೆ ಚೆನ್ನಾಗಿ ಕೇಳುಗರು ಅದನ್ನು ಸ್ವೀಕರಿಸ್ತಾರೆ, ಯಾವ ರೀತಿ ನಾವು ಬರೆದ್ರೆ ಹೆಚ್ಚು ಅಂಕಗಳು ಬರ್ತಾವ. ಇದು ಅಭಿವ್ಯಕ್ತಿ ಕೌಶಲ್ಯ. ನಾವು ಪಡೆದುಕೊಂಡದ್ದನ್ನು ವ್ಯಕ್ತಪಡಿಸುವುದೇ ಅಭಿವ್ಯಕ್ತಿ ಕೌಶಲ್ಯ ಅನ್ನುವಂಥದ್ದನ್ನು ಇಲ್ಲಿ ನೋಡ್ಬೋದು. ಅದೇ ರೀತಿ ಮಾತನಾಡುವ ಕೌಶಲ್ಯ. ಮಾತನಾಡುವ ಕೌಶಲ್ಯ, ಮಾತು ಅಂತಂದಾಗ ಇಲ್ಲಿ ನಮಗೆ ಬಸವಣ್ಣನವರ ಒಂದು ವಚನ ನೆನಪಿಗೆ ಬರ್ತದೆ. ಏನು ಅಂತಂದರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು. ಇಲ್ಲಿ ನಮ್ಮ ನುಡಿ ಅಂದರೆ ನಮ್ಮ ಮಾತು ಹೆಂಗಿರಬೇಕು ಅಂತಂದರೆ ಈ ರೀತಿ ಇರಬೇಕು ಅಂತ ಹೇಳ್ತಾರೆ. ಅಂದರೆ ಮಾತು ಮಾಣಿಕ್ಯ. ಇಲ್ಲಿ ಯಾವಾಗಲೂ ನಾವು ಒಳ್ಳೆಯ ಮಾತುಗಾರರಾದರೆ ಏನನ್ನಾದರೂ ಸಾಧಿಸ್ಬೋದು. ಅದೇ ರೀತಿ ಕೃತಿ ಇರಬೇಕು, ಮಾತಿನ ತಕ್ಕ ಕೃತಿ ಇರಬೇಕು. ಅಂದಾಗ ಮಾತ್ರ ನಿಮ್ಮ ಒಳ್ಳೆಯ ಮಾತಿಗೆ ಬೆಲೆ, ಅದು ನಿರಂತರವಾಗಿ ಉಳಿತದೆ. ಇಲ್ಲ ಅಂತಂದರೆ ನಿಮ್ಮ ಮಾತಿಗೆ ಯಾವುದೇ ರೀತಿಯಾದ ಗೌರವಗಳು ಇರೋದಿಲ್ಲ. ಅದಕ್ಕೆ ಮಾತನಾಡುವುದು ಹೆಂಗಿರಬೇಕು ಅಂತಂದರೆ, ಮಾತನಾಡುವುದು ಹೆಂಗಿರಬೇಕು, ಇತರರು ಮೆಚ್ಚಿ ಹೌದು ಹೌದು ಅನ್ನಬೇಕು, ಎಷ್ಟು ಚೆನ್ನಾಗಿ ಮಾತಾಡ್ತಾನಪ್ಪ ಅಷ್ಟೇ. ಈ ರೀತಿ ಮಾತನಾಡ್ಬೇಕಂತಂದರೆ ಏನು ಮಾಡಬೇಕು ಅಂದರೆ ಮಾತಿನ ಕೌಶಲ್ಯಗಳನ್ನು ಅಳವಡಿಸ್ಕೊಂಡಿರಬೇಕು. ಯಾವ ರೀತಿ ಮಾತಾಡಬೇಕು ಅನ್ನೋದ್ರ ಕುರಿತಾಗಿ ನಮ್ಮಲ್ಲಿ ಏನಿರಬೇಕು ಅಂತಂದರೆ ಕೆಲವೊಂದಷ್ಟು ಕೌಶಲ್ಯಗಳಿರಬೇಕು. ಆ ಕೌಶಲ್ಯಗಳು ಸ್ಕಿಲ್ಸ್ ಇದ್ದು ಅಂತಂದರೆ ಚೆನ್ನಾಗಿ ಮಾತನಾಡಲಿಕ್ಕೆ ಸಾಧ್ಯ ಐತೆ. ಹಾಗಾದರೆ ಏನು ರೀ ಆ ಕೌಶಲ್ಯಗಳು, ಯಾವ ರೀತಿ ನಾವು ಮಾತಾಡಿದರೆ ಚೆನ್ನಾಗಿರುತ್ತೆ ಅನ್ನೋಕೆ ನಾವು ಏನೆಲ್ಲ ಕೌಶಲ್ಯಗಳನ್ನು ಅಳವಡಿಸ್ಕೋಬೇಕು ಅನ್ನೋದನ್ನು ಇಲ್ಲಿ ಹೇಳ್ತೀವಿ. ನಾವು ಏನೇ ಮಾತಾಡಲಿ, ಮಾತನಾಡಬೇಕಾದ್ರೆ ಮಾತಿಗೊಂದು ಏನಿರಬೇಕು ಅಂತಂದರೆ ಉದ್ದೇಶ ಇರಬೇಕು. ನಮ್ಮ ಮಾತು ಉದ್ದೇಶಪೂರಿತವಾಗಿರಬೇಕು, ಅನಾವಶ್ಯಕವಾಗಿ ಮಾತನಾಡಬಾರ್ದು. ಅದು ಉತ್ತಮ ಮಾತುಗಾರನ ಲಕ್ಷಣ ಅಲ್ಲ. ಉತ್ತಮ ಮಾತುಗಾರ ಏನಿರ್ತದೆ ಅಂತಂದರೆ ಅವಶ್ಯಕತೆಗೆ ಅನುಗುಣವಾಗಿ ಮಾತನಾಡಬೇಕು. ಅದೇ ರೀತಿ ಮಾತನಾಡದೇ ಇರೋದಂತಲ್ಲ, ಮಾತನಾಡದೇ ಇರೋದು ಭಾಳಷ್ಟು ಸರಿಯಲ್ಲ. ಮಾತನಾಡದೇ ಇರೋದು ಸರಿಯಲ್ಲ, ಮಾತನಾಡಬೇಕು, ಅವಶ್ಯಕತೆ ಇದ್ದಷ್ಟು ಮಾತನಾಡಬೇಕು. ಯಾವುದೇ ಆಗಲಿ ನೋಡ್ರಿ, ಅತಿಯಾದರೆ ಅಮೃತನೂ ವಿಷಯ ಅಂತ ಹೇಳ್ತಾರೆ. ಅದೇ ರೀತಿ ಪ್ರತಿಯೊಂದಕ್ಕೂ ಅನ್ವಯವಾಗ್ತದೆ. ಅದು ಯಾವುದೇ ಅತಿಯಾದರೂ ಕೂಡ ಅದು ಸರಿ ಆಗಂಗಿಲ್ಲ. ಸಿಹಿ ಐತೆ ಅಂತಂದರೆ ಭಾಳ ಊಟ ಮಾಡಿದರೆ ಅದು ಏನಾಗಂಗಿಲ್ಲ, ಅಜೀರ್ಣಕ್ಕೆ ಕಾರಣವಾಗ್ತದೆ. ಹಾಗೆ ನಾವಿಲ್ಲಿ ಏನೇ ಆಗಲಿ ಅತಿ ಆಗಬಾರ್ದು. ಅದಕ್ಕೆ ನಮ್ಮ ಮಾತಿನ ಉದ್ದೇಶ ಎಷ್ಟಿರ್ತದೋ ಅಷ್ಟೇ ಮಾತನಾಡಬೇಕು. ಇನ್ನೂ ಒಂದು ಶಬ್ದ ಕಡಿಮೆ ಮಾತಾಡಿದರೂ ಪರವಾಗಿಲ್ಲ. ಹಾಗಂತೇಳಿ ಮಾತನಾಡದೇ ಇರುವುದು ಕೂಡ ತಪ್ಪು. ಮಾತನಾಡಬೇಕು, ಸಂದರ್ಭ ಸಮಯ ಅನುಗುಣವಾಗಿ ನಾವೇನು ಮಾಡಬೇಕು ಅಂತಂದರೆ ಮಾತನಾಡ್ತಾ ಇರಬೇಕು. ಸಮತೋಲನ ಮನೋಭಾವ ಮುಖ್ಯ. ಇಲ್ಲಿ ಏನಿರಬೇಕು ಅಂತಂದರೆ ಸಮತೋಲನ ಮನೋಭಾವ ಇರಬೇಕು. ಒಮ್ಮೆ ಭಾಳಷ್ಟು ಭಾವೋದ್ವೇಗಕ್ಕೊಳಗಾಗೋದಾಗಿರ್ಬೋದು, ಪೂರ ಸುಮ್ಮನೆ ಕೂಡೋದಾಗಿರ್ಬೋದು. ಸಮತೋಲನ ಇರಬೇಕು. ಮಾತನಾಡ ಏರಿಳಿತಗಳು ಹೇಳುಗಾರಿಕೆ, ಒಮ್ಮೆ ಮಾತಾಡ್ತಾ ಗಪ್ಪ ಆಗಬೇಕು ಅಲ್ಲ, ಉತ್ತಮ ಮಾತುಗಾರಿಕೆ ಅಲ್ಲ. ಉತ್ತಮ ಮಾತುಗಾರಿಕೆಗೆ ಭಾವೋದ್ವೇಗಗಳಿಗೆ ಅವಕಾಶ ಇರಬಾರ್ದಲ್ಲಿ, ಸಮತೋಲನಕ್ಕೆ ಅವಕಾಶ ಇರಬೇಕು. ನೀವು ಭಾವೋದ್ವೇಗದಿಂದ ಹೇಳಾಕತ್ತಿ ಅಂತಂದರೆ, ಮಾತಾಡಕತ್ತಿ ಅಂತಂದರೆ ಕೇಳುಗರಿಗೆ ಏನಾಗ್ತಾರಂತಂದರೆ ಆಸಕ್ತಿಯನ್ನು ಕಳಿಸ್ಕೊಳ್ತಾರೆ. ಅವಶ್ಯಕತೆ ಬಂದಲ್ಲಿ ಇರಲಿ ಭಾವೋದ್ವೇಗ, ಆದರೆ ಅದೇನಿರಬೇಕು ಅಂತಂದರೆ ಸಮತೋಲನ ಪ್ರಮಾಣದಲ್ಲಿರಬೇಕು. ಮತ್ತು ನಮ್ಮ ಮಾತು ಹೆಂಗಿರಬೇಕು ಅಂತಂದರೆ ನೇರವಾಗಿರಬೇಕು, ಸ್ಪಷ್ಟವಾಗಿರಬೇಕು. ಅಂದರೆ ಕೇಳುಗರಿಗೆ ಅದು ಸುಲಭವಾಗಿ ತಿಳಿತಿರಬೇಕು, ಸುಲಭವಾಗಿ ಅದನ್ನು ಅವರು ಅರ್ಥೈಸ್ಕೊಳ್ಬೇಕು. ಆ ರೀತಿ ನಮ್ಮ ಮಾತಿರಬೇಕು. ಅಂದಾಗ ಮಾತ್ರ ನಮ್ಮ ಮಾತಿಗೆ ಏನು ಬರ್ತದೆ ಅಂದರೆ ಒಂದು ಬೆಲೆ ಬರ್ತಾ ಇದೆ. ಇಲ್ಲ ಅಂತಂದರೆ ನಮ್ಮ ಮಾತಿಗೆ ಯಾವುದೇ ರೀತಿಯಾದ ಬೆಲೆ ಇರೋದಿಲ್ಲ. ಅದೇ ರೀತಿಯಲ್ಲಿ ಏನಿರಬೇಕು ಅಂತಂದರೆ ಮಾತಿಗೆ ಅನುಗುಣವಾಗಿ ಆಂಗಿಕ ಭಾಷೆ ಇರಬೇಕು ಅಂತ ಹೇಳ್ತಾರೆ. ಮಾತಿಗೆ ಅನುಗುಣವಾಗಿ ಏನಿರಬೇಕು,
ಆಂಗಿಕ ಭಾಷೆ ಇರಬೇಕು. ನಮ್ಮ ಅಹೋಭಾವಗಳು, ಚಲನವಲನಗಳು ಮಾತಿಗೆ ಅನುಗುಣವಾಗಿ ಏನೋ ಮಾತಾಡ್ತಿರ್ತಾರ, ಕೈ ಮಾಡ್ತಿರ್ತಾರೆ, ಸುಮ್ಮನೆ ಹಾಗೆ ಹೇಳ್ತಿರ್ತಾರೆ ನೋಡ್ರಿ. ಮಾತಾಡುವಾಗ ಹಾವಭಾವಗಳಿರಬೇಕು, ಆಂಗಿಕ ಭಾಷೆಗಳಿರಬೇಕು ಅಂತ ಹೇಳ್ತಿರ್ತಾರೆ. ಇವ್ರು ಹಂಗೆ ಕೈ ಆಡ್ತಿರ್ತಾರೆ, ಹಂಗೆ ಕೈ ಮಾಡ್ತಿರ್ತಾರೆ. ಏನೋ ಅದು ಅವಶ್ಯಕತೆನೇ ಇರೋದಿಲ್ಲ, ಕೈ ಮಾಡ್ತಿರ್ತಾರೆ. ನಮ್ಮ ಮಾತು ಏನಿರ್ತದಲ್ಲ ಅದಕ್ಕೆ ಅನುಗುಣವಾಗಿ ಅದು ಬರಬೇಕು ಹೊರತು ಹಾಗೆ ಅದು ಕೌಶಲ್ಯ ಅಂತ ತಿಳ್ಕೊಂಡು ಬಳಸೋದಲ್ಲ. ನಮ್ಮ ಮಾತಿಗೆ ಅನುಗುಣವಾಗಿ ಅದು ಬರಬೇಕು. ಅದು ಆಂಗಿಕ ಭಾಷೆ. ಅವಶ್ಯಕತೆಗೆ ಅನುಗುಣವಾಗಿ ಆಂಗಿಕ ಭಾಷೆಯನ್ನು ಬಳಸಬೇಕು. ಅದೇ ರೀತಿ ತಕ್ಕಷ್ಟು ಧ್ವನಿ ಇರಬೇಕು. ಒಮ್ಮೆ ಜೋರು ಮಾತಾಡೋದು, ಒಮ್ಮೆ ನಿಧಾನಾಗಿ ಮಾತಾಡೋದು. ಎಲ್ಲಿ ಜೋರು ಮಾತಾಡಬೇಕಾಗಿರ್ತದೆ ಅಲ್ಲಿ ಸೈಲೆಂಟ್ ಮಾತಾಡೋದು, ಎಲ್ಲಿ ಸೈಲೆಂಟ್ ಮಾತಾಡಬೇಕಾಗಿರ್ತದೆ ಅಲ್ಲೇ ಜೋರು ಮಾತಾಡೋದು. ಸಾವಧಾನವಾಗಿ ಮಾತಾಡಬೇಕಾದಲ್ಲೇ ಜೋರು ಮಾತಾಡೋದು, ಎಲ್ಲಿ ಜೋರು ಮಾತಾಡಬೇಕಾಗಿರ್ತದೆ ಅಲ್ಲಿ ಹಗರವಾಗಿ ಮಾತಾಡೋದು, ಸಮಾಧಾನಲಿ ಮಾತಾಡೋದು ಅಲ್ಲ. ಎಲ್ಲಿ ಅವಶ್ಯಕತೆ ಎಷ್ಟು ಇರ್ತದೆ ಅಷ್ಟು ಧ್ವನಿ ಏರಿಳಿತಾಗಬೇಕು. ಎಲ್ಲಿ ಧ್ವನಿ ಹೆಚ್ಚು ಅವಶ್ಯಕತೆ ಇದ್ದೆ ಅಲ್ಲಿ ಹೆಚ್ಚು ಧ್ವನಿಯನ್ನು ಬಳಸಿ ಮಾತಾಡಬೇಕು. ಎಲ್ಲಿ ಧ್ವನಿ ಕಡಿಮೆ ಅವಶ್ಯಕತೆ ಇರ್ತದೆ ಅಲ್ಲಿ ಕಡಿಮೆ ಧ್ವನಿಯನ್ನು ಬಳಸಿ ಮಾತನಾಡ್ತಿರ್ಬೇಕು. ಅದೇ ರೀತಿ ಇನ್ನೊಂದು ಏನಿರಬೇಕು ಅಂತಂದರೆ ಕೇಳುಗರಿಂದ ಪ್ರತಿಕ್ರಿಯೆ ಪಡೆಯುವಂತಿರಬೇಕು. ನಮ್ಮ ಮಾತು ಹೆಂಗಿರ್ಬೇಕು ಅಂತ ಕೇಳೋದ್ರಿಂದ ಪ್ರತಿಕ್ರಿಯೆ. ಸರ್ ಭಾಳ ಚೆನ್ನಾಗಿ ಮಾತಾಡ್ತೀರಿ ಸರ್, ಇಂಥ ವಿಷಯ ಹೇಳಿದ್ರಲ್ಲ ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಹೇಳ್ತೀರಾ ಸರ್, ಈ ವಿಷಯದಲ್ಲಿ ಒಂದು ಪಾಯಿಂಟ್ ಹೇಳಿದ್ರೆ ನೀವು ಅದ್ರ ಬಗ್ಗೆ ಯಾಕೋ ನನಗೆ ಈ ರೀತಿ ಗೊಂದಲ ಇದೆ ಅಂದರೆ ಅಲ್ಲಿ ಏನಿರಬೇಕು, ನಿಮ್ಗೆ ವಿಷಯ ತಿಳಿದೈತಂತ ಅರ್ಥ, ಅವರು ಮಾತನ್ನು ಹಿಡಿಸೋದಂತ ಅರ್ಥ. ಅದ್ರ ಬಗ್ಗೆ ಇನ್ನಟ್ಟು ಏನಾದರೂ ಹೇಳ್ತಾರ, ನಮಗೆ ಇನ್ನಟ್ಟು ಏನಾದರೂ ಅದ್ರ ಬಗ್ಗೆ ಏನು ಮಾಡ್ತಾರೋ ತಿಳಿಸ್ಕೊಡ್ತಾರ ಅನ್ನುವಂಥದ್ದು ಅಲ್ಲಿ ಬರ್ತಾ ಇದೆ. ನೆಕ್ಸ್ಟ್ ಏನಿರಬೇಕು ಅಂತಂದರೆ ಮಾತನಾಡುವಾಗ ನಾವು ನೋಡ್ರಿ ಸಮಾಲೋಚನೆ ಮಾಡಬೇಕು, ಡಿಸ್ಕಷನ್ ಮಾಡಬೇಕು, ಇಂಟ್ರ್ಯಾಕ್ಷನ್ ಇರಬೇಕು ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ನಾವು ಮಾತನಾಡುವಾಗ ಇಂಟ್ರ್ಯಾಕ್ಷನ್ ಅಂತಂದರೆ ಪ್ರಶ್ನೆಗಳನ್ನು ಕೇಳಬೇಕು. ನಾವು ಮಾತಾಡಾದ್ಮೇಲೆ ಕೆಲವೊಂದು ಪ್ರಶ್ನೆಗಳನ್ನು, ಈ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಏನಿರಬೇಕು ಅಂತಂದರೆ ಅಗತ್ಯಕ್ಕೆ ಅನುಗುಣವಾಗಿರಬೇಕು, ಅವಶ್ಯಕತೆಗೆ ಅನುಗುಣವಾಗಿರಬೇಕು. ಯಾವಾಗ ಬೇಕಾದಾಗ ಪ್ರಶ್ನೆ ಕೇಳೋದು ಅಲ್ಲ, ಅದನ್ನು ಬಳಸ್ಕೋಬೇಕಂತೇಳಿ ಬಳಸೋದಲ್ಲ, ಅವಶ್ಯಕತೆ ಇದ್ದರೆ ಮಾತ್ರ ಅದನ್ನು ಬಳಸ್ಕೋಬೇಕು. ನೆಕ್ಸ್ಟ್ ಉಚ್ಚಾರಣೆ ಸ್ಪಷ್ಟವಾಗಿರಬೇಕು. ನಮ್ಮ ಮಾತಿನ ಉಚ್ಚಾರಣೆ ಏನಾಗಿರಬೇಕು ಅಂತಂದರೆ ಸ್ಪಷ್ಟವಾಗಿರಬೇಕು ಅಂತ ಹೇಳ್ತಾರೆ. ನಮ್ಮ ಉಚ್ಚಾರಣೆ ಸ್ಪಷ್ಟವಾಗಿರಬೇಕು. ಸ್ಪಷ್ಟವಾಗಿರಲಿಲ್ಲ ಅಂತಂದರೆ ಶಬ್ದದ ಅರ್ಥ ಅವರಿಗೆ ಸ್ಪಷ್ಟವಾಗಿ ತಿಳಿಯಂಗಿಲ್ಲ, ನೀವೇನು ಹೇಳಿದ್ರೆ ಅನ್ನೋದು ಗೊತ್ತಾಗಂಗಿಲ್ಲ. ಅದಕ್ಕಾಗಿ ಮಾತು ಹೆಂಗಿರಬೇಕು ಅಂತಂದರೆ ಸ್ಪಷ್ಟವಾಗಿರಬೇಕು. ಆ ಮಾತು ಸ್ಪಷ್ಟವಾಗಿದ್ದಾಗ ಮಾತ್ರ ಅವರಿಗೆ ಕೇಳುಗರಿಗೆ ಅರ್ಥ ಆಗ್ತದೆ, ಅದಕ್ಕೆ ಅವರು ಪ್ರತಿಕ್ರಿಯೆ ನೀಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಉಚ್ಚಾರಣೆ ಭಾಳ ಪ್ರಮುಖ. ಮಾತಿನೊಳಗೆ ನಾವು ಏನು ಹೇಳೋದ್ರೊಳಗಾಗಲಿ ಉಚ್ಚಾರಣೆ ಸ್ಪಷ್ಟವಾಗಿ ಉಚ್ಚಾರಿತ್ತು ಅಂತಂದ್ರೆ ಅದು ಅವ್ರಿಗೆ ತಿಳಿತೈತೆ. ಉಚ್ಚಾರಣೆ ಸ್ಪಷ್ಟ ಇರಲಿಲ್ಲ ಅಂತಂದ್ರೆ ತಿಳಿಯೋದಿಲ್ಲ. ಅದಕ್ಕೆ ಸ್ಪಷ್ಟವಾದ ಉಚ್ಚಾರ ಇರಬೇಕು. ಭಾಷೆ ಸರಳ ಮತ್ತು ಸ್ಪಷ್ಟವಾಗಿರಬೇಕು. ನಾವು ಬಳಸುವಂಥ ಭಾಷೆ ಸರಳವಾಗಿರಬೇಕು, ಸ್ಪಷ್ಟವಾಗಿರಬೇಕು. ಬಹಳಷ್ಟು ಕಠಿಣ ಪದಗಳನ್ನು ಬಳಸಿ ಇವರು ಬಹಳಷ್ಟು ಸಂಸ್ಕೃತ ಪಂಡಿತರು, ಇವರು ವೆಸ್ಟರ್ನ್ ಇಂಗ್ಲೀಷ್ ಮಾತಾಡ್ತಾರೆ. ನೀ ವೆಸ್ಟರ್ನ್ ಇಂಗ್ಲೀಷ್ ಮಾತಾಡೋದು, ಸಂಸ್ಕೃತ ಮಾತಾಡೋದು, ಹಳೆಗನ್ನಡ ಮಾತಾಡೋದು, ಅದ್ರೊಳಗೆ ಅವ್ರಿಗೆ ಕೇಳೋರ್ಗೆ ಅರ್ಥ ಆಗ್ಲಿಕ್ಕಂತಂದ್ರೆ ನಿನ್ನ ಮಾತಿಗೆ ಏನು ಬೆಲೆ ಬರುತ್ತೆ, ನೀನೇನು ಹೇಳಕ್ಕೆ ಹೊಂಟಿ ಅನ್ನೋದ್ರ ಗೊತ್ತಾಗಬೇಕು. ಅದಕ್ಕಾಗಿ ನಮ್ಮ ಭಾಷೆ ಸರಳವಾಗಿರಬೇಕು ಮತ್ತು ಸ್ಪಷ್ಟವಾಗಿರಬೇಕು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನದಲ್ಲಿ ಇಡಬೇಕು. ಅದೇ ರೀತಿ ಇಲ್ಲಿ ನಮಗೆ ಅವಶ್ಯ ಅನಿಸಿರೋ ಧ್ವನಿವರ್ಧಕಗಳನ್ನು ಬಳಸ್ಕೋಬೇಕು. ಈಗ ಕ್ಲಾಸ್ ದೊಡ್ಡದಿರ್ತದೆ, 100, 150, 200 ಸ್ಟೂಡೆಂಟ್ಸ್ ಇರ್ತಾರೆ, ಕ್ಲಾಸ್ ಮಾಡಬೇಕಾಗ್ತದೆ. ಆವಾಗ ನಮ್ಗೆ ಅಷ್ಟರಿಗೂ ನಮ್ಮ ವಯಸ್ಸು ರೀಚ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವಾಗ ನಾವೇನು ಮಾಡ್ಬೋದು ರೀ, ಧ್ವನಿವರ್ಧಕಗಳನ್ನು ಬಳಸ್ಕೋಬಹುದು. ಧ್ವನಿವರ್ಧಕಗಳನ್ನು ಬಳಸ್ಕೊಂಡು ಏನು ಮಾಡ್ತೀವಿ ಅಂತಂದರೆ ಪಾಠವನ್ನು ಮಾಡಬೇಕಾಗ್ತದೆ. ಅದು ಕೂಡ ಅವಶ್ಯಕತೆ ಐತಿ. ಅವಶ್ಯಕತೆ ಇರ್ಲಿಕ್ಕಂತಂದ್ರೆ ಏನು ಅವಶ್ಯಕತೆ ಇಲ್ಲ, ಅಷ್ಟೇ 40-50 ವಿದ್ಯಾರ್ಥಿಗಳಿದ್ದು ಅಂತಂದರೆ ನಾವು ಅದು ಅವಶ್ಯಕತೆ ಇರೋದಿಲ್ಲ. ಅದಕ್ಕೆ ಇಲ್ಲಿ ನಾವು ಮಾತನಾಡುವಾಗ ಈ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ಮಾತನಾಡಿದರೆ ನಮ್ಮ ಮಾತಿಗೊಂದು ಬೆಲೆ ಇರ್ತದೆ. ಅದಕ್ಕೆ ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು ಅಂತ ಹೇಳ್ತಾರೆ. ಮಾತನಾಡೋಕ್ಕಿಂತ ಮುಂಚೆಗೆ ಭಾಳಷ್ಟು ವಿಚಾರ ಮಾಡಬೇಕು, ಭಾಳ ವಿಚಾರ ಮಾಡಿ ನಾವು ಮಾತಾಡಬೇಕು. ನಮ್ಮ ಮಾತು ಸ್ಪಷ್ಟವಾಗಿರಬೇಕು, ಇತರರಿಗೆ ಕೇಳುವಂತಿರಬೇಕು, ಇತರರು ಅದನ್ನು ಇನ್ನೂ ಕೇಳಬೇಕು, ಇನ್ನೂ ಹೇಳ್ರಿ ಅನ್ನೋಂಗಿರಬೇಕು. ಭಾಳ ಚಂದ ಮಾತಾಡ್ತಿರ್ತಾರೆ ಕೆಲವೊಬ್ರು, ಮಾತಾಡ್ತಿರ್ತಾರೆ ನೋಡ್ರಿ, ಭಾಳಷ್ಟು ಚೆನ್ನಾಗಿ ಮಾತಾಡ್ತಿರ್ತಾರೆ. ಅವ್ರ ಮಾತು, ಅವರನ್ನು ಅಕ್ಷರ ನುಡಿಸುಗಾರಿಕೆ, ಅವರ ಉಚ್ಚಾರಣೆ, ಅವರ ಸ್ಪಷ್ಟತೆ, ಅವ್ರು ಹೇಳ್ತಕ್ಕಂಥ ವಿಷಯಗಳು ಎಷ್ಟು ಅದ್ಭುತವಾಗಿರ್ತಾವೆ ಅಂತಂದ್ರೆ ಭಾಳಷ್ಟು ಅದ್ಭುತವಾಗಿರ್ತಾವೆ, ಮನಸ್ಸಿಗೆ ಮುದ ನೀಡ್ತಾವೆ. ಅದನ್ನು ಇನ್ನೂ ಕೇಳಬೇಕು ಅನ್ನಿಸ್ತಿರ್ತದೆ ನೋಡ್ರಿ. ಒಬ್ಬರು ಎಷ್ಟು ಚಂದ ಹಾಡ್ತಿರ್ತಾರೆ, ಹಾಡ ಕೇಳಿದ್ರೆ ಮನಸ್ಸು ಮೈ ಮರಿಬೇಕು, ಆ ರೀತಿ ಹಾಡ ಹಾಡ್ತಿರ್ತಾರೆ.
ಕೆಲವೊಂದು ವಿಷಯಗಳ ಬಗ್ಗೆ ಅರ್ಥ ಕೊಡ್ತಿರ್ತಾರೆ, ವಿವರಣೆ ಮಾಡ್ತಿರ್ತಾರೆ. ಇಷ್ಟು ಚೆನ್ನಾಗಿ ವಿವರಣೆ ಕೊಡ್ತಿರ್ತಾರೆ. ಅವಶ್ಯಕತೆ ಬಂದಲ್ಲಿ ಉದಾಹರಣೆ ಬಳಸ್ತಾರೆ, ಏರಿಳಿತ ಮಾಡ್ತಾರೆ ಧ್ವನಿ, ಆಮ್ಯಾಗ ಭಾವೋದ್ವೇಗಗಳನ್ನು ಬಳಸ್ಕೊಳ್ತಾರೆ, ಸಮತೋಲನವನ್ನು ಕಾಯ್ಕೊತಾರೆ, ಸ್ಪಷ್ಟತೆ ಇರ್ತೈತಿ, ಆಂಗಿಕ ಭಾಷೆಯನ್ನು ಬಳಸ್ಕೊಂಡಿರ್ತಾರೆ. ಹಿಂಗೆಲ್ಲ ಬಳಸ್ಕೊಂಡು ಮಾತನಾಡಕತ್ತರು ಅಂತಂದ್ರೆ ಮಾತು ಯಾಕೆ ಚಂದ ಬರೋದಿಲ್ರಿ, ಕುಂತಾರೆ ಎದ್ದು ಹೋಗ್ಬಾರ್ದು, ಹಂಗೆ ನಮ್ಮ ಮಾತುಗಳು ಬರ್ತವೆ. ಅದಕ್ಕೆ ನಮ್ಮ ಮಾತು ಹೆಂಗಿರಬೇಕು ಅಂತಂದರೆ ಭಾಳಷ್ಟು ಸ್ಪಷ್ಟವಾಗಿರಬೇಕು. ಮಾತನ್ನು ಇನ್ನೂ ಕೇಳಬೇಕು ಅನಿಸ್ತಿರ್ಬೇಕು. ಆ ರೀತಿ ನಮ್ಮ ಮಾತುಗಳಿದ್ದಾಗ ಮಾತ್ರ ನಮ್ಮ ಮಾತಿಗೆ ಒಂದು ಬೆಲೆ ಬರ್ತೈತಿ. ಅದಕ್ಕಾಗಿ ನಾವೆಲ್ಲರೂ ಒಳ್ಳೆಯ ಮಾತುಗಾರರು ಆಗಬೇಕು. ಈ ಭಾಗದಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ ಈ ಇಷ್ಟು ಅಂಶಗಳನ್ನು ಹೇಳಕ್ಕೆ ಇಚ್ಛೆ ಪಡ್ತಿದ್ದೀನಿ. ಅಂದರೆ ಈಗ ಅಧ್ಯಯನ ಕೌಶಲ್ಯಗಳಲ್ಲಿ ಈಗಾಗಲೇ 2 ಕೌಶಲ್ಯಗಳನ್ನು ಭಾಗ 1ರಲ್ಲಿ ನೋಡಿದ್ದೀವಿ. ಭಾಗ 2ರಲ್ಲಿ ಏನು ಅಂತಂದರೆ ಕೇಳುವ ಕೌಶಲ್ಯಗಳು, ನೆನಪಿನ ಕೌಶಲ್ಯಗಳು, ಅಭಿವ್ಯಕ್ತಿ ಕೌಶಲ್ಯಗಳು ಮತ್ತು ಮಾತಿನ ಕೌಶಲ್ಯಗಳು. ಈ ಕೌಶಲ್ಯಗಳನ್ನು ನಾವೇನು ಮಾಡಿದ್ವಿ ಅಂತಂದರೆ ಈ ಒಂದು ಭಾಗದಲ್ಲಿ ಚರ್ಚೆ ಮಾಡಿದ್ವಿ. ಮುಂದಿನ ಭಾಗ 3ರಲ್ಲಿ ಇನ್ನು ಉಳಿದ ಕೌಶಲ್ಯಗಳ ಕುರಿತಾಗಿ ನಾವು ಚರ್ಚೆ ಮಾಡೋಣ. ಥ್ಯಾಂಕ್ ಯು.